ಬೇಕರಿಲಿ ಸಿಗೋ ಡೋನಟ್ಗಿಂತ ಮನೇಲಿ ತುಂಬ ರುಚಿಯಾಗಿ ಸಾಫ್ಟ್ ಆಗಿರುವಂತಹ ಡೋನಟ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಾಮಗ್ರಿನ ಉಪಯೋಗಿಸ್ಕೊಂಡು ಒಂದು 10 ರಿಂದ 15 ಆಗುವಷ್ಟು ಡೋನಟ್ನ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ 1 ಕಪ್ ಆಗುವಷ್ಟು ಬೆಚ್ಚಗಿರುವಂತಹ ಹಾಲು, 2 ಟೇಬಲ್ ಸ್ಪೂನ್ ಆಗುವಷ್ಟು ಡ್ರೈ ಈಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಆ್ಯಕ್ಟಿವ್ ಆಗೋದಕ್ಕೆ ಬಿಡಬೇಕು. 10 ನಿಮಿಷದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ 3 ಕಪ್ ಆಗುವಷ್ಟು ಮೈದಾ ಹಿಟ್ಟು, 3/4 ಕಪ್ ಆಗುವಷ್ಟು ಸಕ್ಕರೆ, ಚಿಟಿಕೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಈಸ್ಟ್ ಮತ್ತು ಹಾಲನ್ನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು 10 ನಿಮಿಷ ಸಾಫ್ಟಾಗಿ ನಾದ್ಕೊಂಡು 1 ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕಿ 15 ನಿಮಿಷಗಳ ಕಾಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟರೆ ಹಿಟ್ಟು ನಮಗೆ ಡಬಲ್ ಸೈಜಲ್ಲಿ ರೆಡಿಯಾಗಿರುತ್ತೆ. ಈಗ ಇದನ್ನು ಮತ್ತೊಂದು ಸಲ ಒಂದು 10 ನಿಮಿಷ ನಾದಿ ಸಾಫ್ಟ್ ಆಗೋವರೆಗೂ ಹಿಟ್ಟನ್ನು ನಾದ್ಕೊಂಡು ನಂತರ ಉಂಡೆಗಳಾಗಿ ಮಾಡಿ ವಿಡಿಯೋದಲ್ಲಿ ನಾನು ತೋರಿಸೋ ರೀತಿಯಾಗಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಡೋನಟ್ ರೀತಿಯಾಗಿ ರೆಡಿ ಮಾಡಿಕೊಂಡು ಎಲ್ಲನೂ ಒಂದು ಟ್ರೇಗೆ ಹಾಕಿ ಬಟ್ಟೆನ ಮುಚ್ಚಿ ಇದನ್ನು 1 ಗಂಟೆಗಳ ಕಾಲ ಬಿಡಬೇಕು. 1 ಗಂಟೆ ನಂತರ ನೋಡಿ ಈ ರೀತಿ ಎಲ್ಲ ಡೋನಟ್ಗಳು ಡಬಲ್ ಸೈಜಲ್ಲಿ ದಪ್ಪ ಆಗಿರುತ್ತೆ. ನಂತರ ಬಿಸಿಯಾಗಿರುವಂತಹ ಎಣ್ಣೆಗೆ ಒಂದೊಂದೇ ಡೋನಟ್ಗಳನ್ನ ಹಾಕ್ಕೊಂಡು ಈ ರೀತಿ ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಮೆಲ್ಟ್ ಮಾಡಿ ಇಟ್ಟಿದ್ದಂತಹ ಚಾಕ್ಲೇಟ್ ಒಳಗಡೆ ಡಿಪ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಸ್ಪ್ರಿಂಕಲ್ಸ್ನ ಹಾಕ್ಕೊಂಡ್ರೆ ಸಾಫ್ಟಾಗಿರುವಂತಹ ಡೋನಟ್ ರೆಡಿ ಆಗುತ್ತೆ.